ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರನ್ನು ಅಮೆರಿಕ ಸೇನೆ ಸೆರೆ ಹಿಡಿದು ದೇಶದಿಂದ ಹೊರಗೆ ಕರೆತಂದಿದೆ. ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ವೆನೆಜುವೆಲಾ ಮತ್ತು ಅದರ ನಾಯಕ ಅಧ್ಯಕ್ಷ ಮಡುರೋ ವಿರುದ್ಧ ಅಮೆರಿಕ ಸೇನೆ ಯಶಸ್ವಿ ವ್ಯಾಪಕ ದಾಳಿ ಮಾಡಿದೆ. ಈ ಕಾರ್ಯಾಚರಣೆ ಅಮೆರಿಕ ಕಾನೂನು ಜಾರಿ ಸಂಸ್ಥೆಗಳ ಸಹಕಾರದೊಂದಿಗೆ ನಡೆದಿದೆ ಅಂತ ಹೇಳಿದ್ದಾರೆ. ವೆನೆಜುವೆಲಾದ ರಾಜಧಾನಿ ಕಾರಕಸ್ನಲ್ಲಿ ಸ್ಥಳೀಯ ಸಮಯ ಪ್ರಕಾರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆರಂಭವಾದ ದಾಳಿಯಲ್ಲಿ ಕನಿಷ್ಠ 7 ಸ್ಫೋಟಗಳು ಕೇಳಿವೆ. ಕಡಿಮೆ ಎತ್ತರದಲ್ಲಿ ಹಾರುವ ವಿಮಾನಗಳ ಶಬ್ದ ಕೇಳಿ ಬಂದಿದ್ದು ಸೇನಾ ಕಟ್ಟಡಗಳ ಮೇಲ್ಛಾವಣಿ ಹೊಗೆ ಎದ್ದಿದೆ. ಹಲವು ಸೇನಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ದಾಳಿಗಳು ಕಾರಕಸ್ ಜೊತೆಗೆ ಮಿರಾಂಡಾ, ಅರಾಗುವಾ ಮತ್ತು ಲಾಗೋಯರಲ್ಲಿ ರಾಜ್ಯದಲ್ಲಿ ನಡೆದಿದೆ ಅಂತ ವೆನೆಜುವೆಲಾ ಸರ್ಕಾರಿ ಅಧಿಕಾರಿಗಳು ಹೇಳಿದ್ದಾರೆ. ವೆನೆಜುವೆಲಾ ಸರ್ಕಾರ ತಕ್ಷಣವೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು, ರಕ್ಷಣಾ ಸಚಿವ ವ್ಲಾಡಿಮಿರ್ ಪ್ಯಾಡ್ರಿನೋ ಅವರು ಈ ದಾಳಿಯನ್ನು ವಿದೇಶಿ ಸೇನಾ ಹಸ್ತಕ್ಷೇಪ ಅಂತ ಖಂಡನೆ ಮಾಡಿದ್ದಾರೆ. ನಮ್ಮ ಭೂಮಿಯಲ್ಲಿ ವಿದೇಶಿ ಸೈನ್ಯರ ಉಪಸ್ಥಿತಿಯನ್ನು ವೆನೆಜುವೆಲಾ ಪ್ರತಿರೋಧಿಸುತ್ತದೆ ಅಂತ ಹೇಳಿದ್ದಾರೆ. ಅಮೆರಿಕ ವಾಯುಯಾನ ಪ್ರಾಧಿಕಾರ ವೆನೆಜುವೆಲಾ ವಾಯು ಪ್ರದೇಶಕ್ಕೆ ತಾತ್ಕಾಲಿಕ ನಿರ್ಬಂಧವನ್ನು ವಿಧಿಸಿದ್ದು ಸೇನಾ ಕಾರ್ಯಾಚರಣೆ ಉಲ್ಲಂಘಿಸಿದೆ. ಅಂದರೆ ಮಡುರೋ ಕೆಲವೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತ ಮೊದಲಿಂದನೂ ಟ್ರಂಪ್ ಆರೋಪ ಮಾಡ್ತಾ ಇದ್ರು. ಹಾಗಾಗಿ ಈ ಕ್ರಮ ಅಂತ ಅಮೆರಿಕದ ಸ್ಪಷ್ಟನೆ. ಅಮೆರಿಕ ಏನು ಮಾಡಿದ್ರು ನಡೆಯುತ್ತೆ, ಬೇರೆದವ್ರು ಮಾಡಿದ ತಕ್ಷಣ ಮೂಗು ತೋರಿಸುತ್ತೆ ಅಮೆರಿಕ. ಚೆನ್ನಾಗಿದೆ ಅವ್ರ ಕತೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಾವಿನ ಸರಣಿ ಮುಂದುವರೆದಿದೆ. ಮಾರಣಾಂತಿಕ ಹಲ್ಲೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಾಗ ನೀರಿನ ಹೊಂಡವೊಂದಕ್ಕೆ ಬಿದ್ದು ಬದುಕಲು ಯತ್ನಿಸಿದಂಥ ಕೊಂಕನ್ ಚಂದ್ರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇನ್ನು ಬಾಂಗ್ಲಾ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಬಾಂಗ್ಲಾದೇಶದ ಕ್ರಿಕೆಟಿಗ ಮುಸ್ತಫಿಜುರ್ ರೆಹಮಾನ್ಗೆ ಬಿಸಿಸಿಐ ಶಾಕ್ ಕೊಟ್ಟಿದೆ. ಅವರು ಏನು ಕೊಡ್ತಿರ್ಲಿಲ್ಲ, ಒತ್ತಾಯಗಳು ಬಂತು, ಕೇಳಿ ಅವ್ರನ್ನ ಯಾಕೆ ಕಾಡಿಸ್ತೀರಾ ಅಂತ ಹೇಳಿ ಮುಸ್ತಫಿಜರ್ನನ್ನ IPLನಿಂದ ಹೊರಗಿಡಬೇಕು ಅನ್ನುವಂಥ ಒತ್ತಾಯಕ್ಕೆ ಈಗ ಮಣಿದಿದೆ. ಈ ಬಗ್ಗೆ ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಮಾತಾಡಿದ್ದಾರೆ. ತಕ್ಷಣವೇ ಅವ್ರನ್ನ ತಂಡದಿಂದ ಬಿಡುಗಡೆಗೊಳಿಸುವಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಬದಲಿ ಆಟಗಾರನ ಸೇರಿಸಿಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ಇಷ್ಟೇ ಆಗಬಾರ್ದು ಇದ್ರ ವಿಚಾರದಲ್ಲಿ ಕೇವಲ ಅವ್ರನ್ನ ಯಾರನ್ನೋ ಒಬ್ಬರನ್ನ ಆಟ ಆಡೋರನ್ನ ನಿಲ್ಲಿಸ್ಬಿಟ್ರು ಅಲ್ಲ, ಬಾಂಗ್ಲಾದೇಶದ ಜೊತೆಗಿರುವಂತ ವ್ಯವಹಾರಗಳನ್ನ ಸ್ವಲ್ಪ ನಿಲ್ಲಿಸುವುದು ಒಳ್ಳೆ. ಪಾಕಿಸ್ತಾನದ ಮೇಲೆ ಏನು ಕ್ರಮ ಆಗಬೇಕು. ಯಾಕೆ ಹಿಂದೂಗಳ ವಿಚಾರದಲ್ಲಿ ಧ್ವನಿ ಎತ್ತುವಂತ ಬಿಜೆಪಿ ಅವರು ಈ ವಿಚಾರದಲ್ಲಿ ಯಾಕೆ ಧ್ವನಿ ಎತ್ತುದಿಲ್ಲ? ಕೇವಲ ಪಾಕಿಸ್ತಾನ ಮಾತ್ರ ಕಾಣಿಸ್ಕೊಳ್ಳುತ್ತೆ ನಿಮಗೆ, ಬಾಂಗ್ಲಾ ಕಾಣಿಸ್ಕೊಳ್ಳೋದಿಲ್ವಾ? ಪಾಕಿಸ್ತಾನ ಅಂದ ತಕ್ಷಣ ಓ ಅಂತ ಅನ್ನೋದು. ಬಾಂಗ್ಲಾ ಆಗಲಿ ಸಾಯ್ತಾ ಇದ್ದಾರೆ ಪದೇ ಪದೇ, ಯಾರು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ. ಪ್ರಕರಣ ಸಂಬಂಧ ಹುಬ್ಬಳ್ಳಿ ಇನಾಮ ವೀರಾಪುರಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು. ಸಂಸದ ಗೋವಿಂದ ಕಾರಜೋಳ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿ ಮಾನ್ಯ ಪಾಟೀಲ್ ಪತಿ ವಿವೇಕಾನಂದ ಕುಟುಂಬಸ್ಥರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದೆ. ಬಳಿಕ ಸಂಸದ ಗೋವಿಂದ ಕಾರಜೋಳ್ ಮಾತಾಡಿ, ಇದು ಮನುಕುಲದ ತಲೆ ತಗ್ಗಿಸುವಂತಹ ಘಟನೆ. ಉತ್ತರ ಕರ್ನಾಟಕದ ಸಾವಿರಾರು ವರ್ಷಗಳ ಹೋರಾಟಕ್ಕೆ ಸೋಲಾಗಿದೆ. ಬಸವಣ್ಣನ ನಾಡಿನಲ್ಲಿ ಇಂತಹ ಘಟನೆ ನಡೆದಿದೆ. ನಾವು ತಲೆ ಎತ್ತಿ ತಿರುಗೋಕಾಗದಂತೆ ಆಗ್ಬಿಟ್ಟಿದೆ. ಇನ್ನು ಚಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಜಾತಿ ಪದ್ಧತಿ ಅಳಿಸಿ ಹೋಗ್ತಾ ಇದೆ ಅಂತ ಭಾವಿಸಿದ್ವಿ. ಮಾನ್ಯ ತಂದೆ ರಾಕ್ಷಸ ಕೃತ್ಯ ಮಾಡಿದ್ದಾರೆ. ಈ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಸರ್ಕಾರದ ವೈಫಲ್ಯದಿಂದ ಮಾನ್ಯಾಳ ಹತ್ಯೆ ಆಯಿತು. ಕಳೆದ 7-8 ತಿಂಗಳಿಂದ ಆಗಾಗ ಘಟನೆಗಳು, ಸಣ್ಣ ಸಂಘರ್ಷಗಳು ನಡೀತಾನೆ ಇದ್ವು. ಯಾಕೆ ಸರ್ಕಾರ ಜಿಲ್ಲಾ ಆಡಳಿತ ಮುತುವರ್ಜಿ ವಹಿಸಿ ಅವ್ರನ್ನ ಸ್ಥಳಾಂತರ ಮಾಡಲಿಲ್ಲ? ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ, ಜಿಲ್ಲಾ ಆಡಳಿತದ ದಿವ್ಯ ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿದೆ. ಯಾರು ನಾವು ಅಹಿಂದ ನಾಯಕರತ್ತ ಹೇಳ್ಕೊಂಡು ಓಡಾಡ್ತಾರ ರಾಜ್ಯದ ತುಂಬ ಬುದ್ಧಿಜೀವಿಗಳತ್ತ, ಒಬ್ಬರು ಬಾಯಿಂದನೂ ಈ ಘಟನೆ ಖಂಡಿಸ್ತಕ್ಕಂಥ ಮಾತು. ರಾಜ್ಯದ ಜನ ರೋಸಿ ಹೋಗಿದ್ದಾರೆ. ನಿಮ್ಮ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ನಿಮ್ಮಲ್ಲಿ ತೀಕ್ಷ್ಣತೆ ಇಲ್ಲ ಅಂತಂದ್ರೆ, ತಹಬದಿಗೆ ತಗಲಿಕ್ಕೆ ನಿಮಗೆ ಆಗೋದಿಲ್ಲ ಅಂತಂದ್ರೆ ಕೊನೆ ಪಕ್ಷ ಅಧಿಕಾರ ತ್ಯಾಗ ಮಾಡಿಬಿಡಿ. ಕಾನೂನು ಬಾಹಿರವಾದ ಚಟುವಟಿಕೆಗಳೇ ಡೆವಲಪ್ಮೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ನಿಮಗೆ ಭವಿಷ್ಯ ತಲೆ ಇದ್ದಿದ್ರೆ ಕೆಡಿಸ್ಕೊಳ್ತಿದ್ರಿ. ಹೃದಯ ಅಂತೂ ನಿಮಗೆ ಇಲ್ಲವೇ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಕೆಲವು ಲೋಪದೋಷ. ರೈಟ್. ಇನ್ನು ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ಕಿಡಿಗೇಡಿಗಳು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಾ ಇರೋದು ಪ್ರಕರಣ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ಪ್ರಕಟಣೆ ಹೊರಡಿಸಿದ್ದು, ಶ್ರೀಮಠದಿಂದ ದೇಣಿಗೆ ಸಂಗ್ರಹಿಸೋದಕ್ಕೆ ಯಾವ ವ್ಯಕ್ತಿಯನ್ನು ಸಾರ್ವಜನಿಕರ ಬಳಿಗೆ ನಾವು ಕಳಿಸ್ಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೆಲ ಕಿಡಿಗೇಡಿಗಳು ಸಿದ್ಧಗಂಗಾ ಮಠದ ಹೆಸರನ್ನು ಹೇಳಿಕೊಂಡು ಮಠದ ವತಿಯಿಂದ ಬಂಜೇತನ ಔಷಧಿ ಕೊಡಲಾಗ್ತಾ ಇದೆ ಹಾಗೂ ದೇಣಿಗೆ ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಸಾರ್ವಜನಿಕರನ್ನು ವಂಚಿಸಿರುವ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಭಕ್ತಾದಿಗಳಿಂದ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಕಿಡಿಗೇಡಿಗಳು ಹಣ ವಸೂಲಿ ಮಾಡಿರೋದು ಬೆಳಕಿಗೆ ಬಂದಿದೆ. ಭಕ್ತಾದಿಗಳು ಇಂಥವ್ರು ಹಣ ವಸೂಲಿಗೆ ಬಂದರೆ ದೂರು ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ.
ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಸೊ ಈಗ ತುಳುನಾಡಿನ ಜಾನಪದೀಯ ಕ್ರೀಡೆ ಕಂಬಳಕ್ಕೆ ಪ್ರೇಕ್ಷಕ ವರ್ಗ ಹೆಚ್ಚಾಗ್ತಾ ಇದೆ. ಇದ್ರೀಗ ಕಂಬಳ ಸಮಿತಿ ಒಡೆದ ಮನೆ ಆಗ್ಬಿಟ್ಟಿದೆ ಅಂತೆ. ಕಂಬಳದ ಹಿರಿಯ ಗೌರವ ಸಲಹೆಗಾರ, ಕಂಬಳದ ಭೀಷ್ಮ ಅಂತಾನೆ ಕರೆಯಲ್ಪಡುವಂತ ಗುಣಪಾಲ ಕಡಂಬರಿಗೆ ತುಂಬಿದ ಸಭೆಯಲ್ಲಿ ಏಕವಚನ ಪ್ರಯೋಗವನ್ನ ಮಾಡಿದಾರಂತೆ. ಭಾರೀ ಅಸಮಾಧಾನಕ್ಕೆ ಈ ಕಾರಣ ಆಗಿರೋದು. ದಕ್ಷಿಣ ಕನ್ನಡದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದ ಕಂಬಳದಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಕಂಬಳ ವಲಯದಲ್ಲಿ ಬಿರುಗಾಳಿ ಎದ್ದಿದೆ. ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ 9ನೇ ವರ್ಷದ ಮಂಗಳೂರು ಕಂಬಳ ಕಳೆದ ಶನಿವಾರ ಅದ್ದೂರಿಯಾಗಿ ನಡೀತು. ಈ ವೇಳೆ ಗುಣಪಾಲ ಕಡಂಬ ಮೈಕ್ನಲ್ಲಿ ವೀಕ್ಷಕ ವಿವರಣೆಯನ್ನು ಕೊಡ್ತಾ ಇದ್ರು. ಈ ವೇಳೆ ಏಕಾಏಕಿ ಯಶವಂತರಿಂದ ಮೈಕ್ ಕಸಿದುಕೊಂಡಂತ ಕಂಬಳ ಸಮಿತಿ ಕಾರ್ಯಕಾರಿಣಿ ಸದಸ್ಯ ಅರುಣ್ ಶೆಟ್ಟಿ ಬಜ್ಪೆ ಎಂಬಾತ ಗುಣಪಾಲ ಕಡಂಬರಿಗೆ ಏಕವಚನದಲ್ಲೇ ಬಯೋಕ್ ಆರಂಭ ಮಾಡಿದ್ರಂತೆ. ಗುಣಪಾಲ್ ಕಡಂಬರು ಸುಮ್ಮನಿದ್ರಂತೆ. ಕಂಬಳ ಸುಸೂತ್ರವಾಗಿ ನಡೆಯೋಕೆ ಅನುವು ಮಾಡಿಕೊಟ್ಟಿದ್ರು. ಇದೀಗ ವಿಡಿಯೋಗೆ ಮಾನಹಾನಿಕಾರಕ ಬರಹ ಬರೆದು ಕಂಬಳ ಸಮಿತಿ ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟುಬಿಟ್ಟಿದ್ದಾರೆ. ಗುಣಪಾಲ್ ಕಡಂಬ ಅಭಿಮಾನಿಗಳು ಜಿಲ್ಲಾ ಕಡಂಬ ಸಮಿತಿಯ ವಿರುದ್ಧ ಈಗ ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಎಸ್ಐಟಿ ಸಲ್ಲಿಸಿದ್ದಂತಹ ವರದಿ ವಿಚಾರಣೆಯನ್ನು ಬೆಳ್ತಂಗಡಿ ನ್ಯಾಯಾಲಯ ಮತ್ತೆ ಮುಂದೂಡಿದೆ. ಜನವರಿ 23ಕ್ಕೆ ವಿಚಾರಣೆ ಮುಂದೂಡಿದೆ. ಶೀಘ್ರವಾಗಿ ಎಸ್ಐಟಿ ವರದಿ ಪೂರ್ಣಗೊಳಿಸುವಂತೆ ನ್ಯಾಯಾಲಯ ಸೂಚನೆ ನೀಡಿದೆ. ಬೆಳ್ತಂಗಡಿ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾದ ವಿಜಯೇಂದ್ರ ಹೆಚ್ಟಿ ಸೂಚನೆ ನೀಡಿದ್ದಾರೆ. ವರದಿ ವಿಚಾರಣೆ ವೇಳೆ ಎಸ್ಐಟಿ ಎಸ್ಪಿ ಸಿಎಸ್ ಸೈಮನ್, ಡಿವೈಎಸ್ಪಿ ಲೋಕೇಶ್ ಹಾಗೂ ಇತರ ಅಧಿಕಾರಿಗಳು ಹಾಜರಿದ್ದರು. ಅಲ್ಲದೆ ಷಡ್ಯಂತ್ರದ ಪ್ರಕರಣದಲ್ಲಿ ಧರ್ಮಸ್ಥಳದ ಪರವಾಗಿ ವಕೀಲ ರಾಜಶೇಖರ್ ವಾದ ಮಂಡಿಸಿದರು. ಹೆಚ್ಚುವರಿ ವಾದ ಮಂಡಿಸಲು ವಕೀಲ ರಾಜಶೇಖರ್ಗೆ ಬೆಳ್ತಂಗಡಿ ನ್ಯಾಯಾಲಯ ಜನವರಿ 14ರಂದು ಮತ್ತೆ ಅವಕಾಶವನ್ನು ಕೊಟ್ಟಿದೆ. ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶವನ್ನು ಕಳುಹಿಸಿದವರ ಮಾಹಿತಿ ನೀಡದ ಕಾರಣ ಎಕ್ಸ್ಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಸಮನ್ಸ್ ಅನ್ನು ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಉಲ್ಲೇಖ ಮಾಡಿದ ಅಕೌಂಟ್ಗಳ ಮಾಹಿತಿಯನ್ನು ಕೇಳಿ ಎಕ್ಸ್ಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪತ್ರ ಬರೆದಿರುತ್ತಾರೆ. ಎಕ್ಸ್ನವರು ಪೊಲೀಸರು ಕೇಳಿದ ಅಕೌಂಟ್ಗಳ ಮಾಹಿತಿಯನ್ನು ಕೊಡದೆ ಉದ್ದಟತನವನ್ನು ಮೆರೆದಿದ್ದಾರೆ. ಹೀಗಾಗಿ ಪೊಲೀಸರು ಕೋರ್ಟ್ ಮೂಲಕ ಎಕ್ಸ್ಗೆ ಸಮನ್ಸ್ ಅನ್ನು ಕೊಟ್ಟು ಬಿಸಿ ಮುಟ್ಟಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಿಂದ ಯಾವುದೇ ಮಾಹಿತಿ ಬರದ ಕಾರಣ ಆರೋಪಿಗಳನ್ನು ಬಂಧನ ಮಾಡೋಕೆ ತಡವಾಗ್ತಾ ಇದೆ. ಆರೋಪಿಗಳೆಲ್ಲ ಅಕೌಂಟ್ಗಳನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾದವರಿಂದ ಅಕೌಂಟ್ಗಳ ಮಾಹಿತಿ ಸಿಗದ ಹೊರತು ಎಲ್ಲ ಆರೋಪಿಗಳನ್ನು ಬಂಧಿಸೋಕೆ ಕಷ್ಟ ಸಾಧ್ಯ ಆಗಿಬಿಟ್ಟಿದೆ. ಹೀಗಾಗಿ ಕೋರ್ಟ್ ಮೂಲಕ ಸಮನ್ಸ್ ಜಾರಿ ಮಾಡಿ ಎಕ್ಸ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನವರಿಗೆ ಬಿಸಿ ಮುಟ್ಟಿಸೋಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ವೆರಿ ಗುಡ್. ಇನ್ನು ದೇಶದ ಮೊದಲ ಹೈಡ್ರೋಜನ್ ರೈಲು ಜಿಂದ್ಗೆ ಆಗಮಿಸಿದ್ದು ಇತಿಹಾಸದಲ್ಲಿ ಹೊಸ ಅಧ್ಯಾಯ ರಚಿಸುವತ್ತ ಸಿದ್ಧವಾಗಿದೆ. ಈ ರೈಲು ಜನವರಿ 20ರ ನಂತರ ಸೋನಿಪತ್ ಮಾರ್ಗದಲ್ಲಿ ಚಾಲನೆಗೆ ಬರಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಹೈಡ್ರೋಜನ್ ರೈಲು ಆರಂಭವಾದರೆ ಜಿಂದ್ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡ ನಗರಗಳ ಸಾಲಿನಲ್ಲಿ ಸೇರ್ಪಡೆಯಾಗುತ್ತೆ. ಲಖನೌದ ಅನುಸಂಧಾನ ಮತ್ತು ಅಭಿವೃದ್ಧಿ ಸಂಸ್ಥೆಯ 2 ತಂಡಗಳು ಜಿಂದ್ಗೆ ಆಗಮಿಸಿ ರೈಲು ಮತ್ತು ಹೈಡ್ರೋಜನ್ ಘಟಕ ಪರೀಕ್ಷೆ ನಡೆಸ್ತಾ ಇವೆ. ಪರೀಕ್ಷೆ ಪೂರ್ಣಗೊಂಡ ನಂತರ ರೈಲಿಗೆ ಹಸಿರು ನಿಶಾನೆಯನ್ನು ನೀಡಲಾಗುತ್ತೆ. ಇದಂತೂ ಮಜಾ ಇದೆ. ತಿರುಪತಿಯಲ್ಲಿ ಭದ್ರತಾ ಲೋಪ ಅದು ಹೆಂಗೆ ಅಂತಿದ್ದೀರಾ? ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ಗೋಪುರವನ್ನು ಓರ್ವ ವ್ಯಕ್ತಿ ಹತ್ತಾನೆ. ಅವನಿಗೆ ಇಳಿಯಕ್ಕೆ ಏನೋ ಒಂದು ಕ್ವಾರ್ಟರ್ ಕೊಡಿಸ್ಬೇಕಾಗಿತ್ತಂತೆ ಎಣ್ಣೆ. ಅಯ್ಯಯ್ಯಯ್ಯ. ಈತನನ್ನು 45 ವರ್ಷದ ಕುಟ್ಟಡಿ ತಿರುಪತಿ ಅಂತ ಗುರುತಿಸಿದ್ದಾರೆ. ಈತ ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ಕೂರ್ಮವಾಡದಲ್ಲಿರುವಂಥ ಪೆದ್ದಮಲ್ಲ ರೆಡ್ಡಿ ಕಾಲೋನಿಯ ನಿವಾಸಿ ಅಂತೇವನು. ದೇವಾಲಯದ ಭದ್ರತೆಯಿಂದ ತಪ್ಪಿಸಿಕೊಂಡು ಗೋಡೆಗಳನ್ನು ಹತ್ತಿಬಿಟ್ಟಿದ್ದಾನೆ. ಗೋಡೆ ಹತ್ತಾ ಇದ್ದಂತೆಯೇ ಜಾಗೃತ ಸಿಬ್ಬಂದಿ ನೋಡಿದ್ದಾರೆ ಅದನ್ನು. ದೇವಾಲಯದ ಗೋಪುರ ಹತ್ತಿ ಕಲಶವನ್ನು ಮುಟ್ಕೊಂಡು ನಿಂತ್ಕೊಂಡಿದ್ದಾನಂತೆ. ಮೊದಲು ಕ್ವಾರ್ಟರ್ ಕೊಡಿ, ನನಗೆ ಎಣ್ಣೆ ಬೇಕು, ನನಗೆ ಆಮೇಲೆ ಇಳಿತೀನಿ ಅಂಥೇಳಿ. ಕೊನೆಗೆ ಅವನಿಗೆ ಮದ್ಯದ ಬಾಟ್ಲ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಳಿಸಿದ್ದಾರೆ. ಇಳಿಸಿದ ಮೇಲೆ ಹಂಗೆ ಬಿಟ್ಬಿಡ್ತಾರಾ? ಸೀದಾ ಕರ್ಕೊಂಡು ಹೋಗಿದ್ದಾರೆ. ಈಗ ವಿಚಾರಣೆ ಮಾಡ್ತಾ ಇದ್ದಾರೆ.